ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಕಲರ್ಫುಲ್ ವೇ ಆಲ್ ಇನ್ ಒನ್. ಫ್ರೆಂಡ್ಸ್, ನಾವಿವತ್ತು ಬಂದಿರೋದು ವರಮಹಾಲಕ್ಷ್ಮಿ ಶಾಪಿಂಗ್ಗೆ. ಅದು ಎಲ್ಲಿಗೆ ಅಂತ ಕೇಳ್ತೀರಾ? ಹೇಳಲ್ಲ, ನೀವೇ ನೋಡಿ. ಹೌದು, ನಾವಿವತ್ತು ಬಂದಿರೋದು ಚೆನ್ನೈ ಸಿಲ್ಕ್ಸ್. ಇದು ಇರೋದು ಹೊಸೂರಲ್ಲಿ. ಬೆಂಗಳೂರಿಂದ ನಾವಿವತ್ತು ಹೊಸೂರಿಗೆ ಶಾಪಿಂಗ್ ಅಂತ ಬಂದಿದ್ದೀವಿ. ಬನ್ನಿ, ಒಳಗಡೆ ಏನೇನಿದೆ ಅಂತ ನೋಡೋಣ. ನಾವು ಸ್ಯಾರಿ ಪರ್ಚೇಸ್ಗೆ ಹೋಗಿದ್ರಿಂದ ಡೈರೆಕ್ಟಾಗಿ ನಾವು ಫಸ್ಟ್ ಫ್ಲೋರ್ಗೆ ಹೋದ್ವಿ. ಅಲ್ಲಿ ನಿಮಗೆ ಎಲ್ಲ ಥರ ಸಿಲ್ಕ್ ಸ್ಯಾರೀಸ್, ಬ್ರಿಡಾಲ್ ಕಲೆಕ್ಷನ್ಸ್, ಫ್ಯಾನ್ಸಿ ಸಿಲ್ಕ್ ಸ್ಯಾರೀಸ್, ಪಾರ್ಟಿ ವೇರ್ಸ್ ಮತ್ತು ಕಾಟನ್ ಸ್ಯಾರೀಸ್, ಎಲ್ಲ ಥರ ಗೌನ್ಸ್, ಲೆಹಂಗಾ ಎಲ್ಲ ಥರದ್ದು ಫಸ್ಟ್ ಫ್ಲೋರಲ್ಲಿ ನಿಮಗೆ ಅವೈಲೇಬಲ್ ಇತ್ತು. ಫೆಸ್ಟಿವಲ್ ಸೀಸನ್ ಆಗಿದ್ದರಿಂದ ತುಂಬಾ ರಶ್ ಇತ್ತು. ಬೇರೆ ಬೇರೆ ಕಡೆಯಿಂದ ತುಂಬ ಜನ ಪರ್ಚೇಸ್ಗೆ ಬಂದಿದ್ದರು. ನೀವಿಲ್ಲಿ ನೋಡ್ಬೋದು, ಇದು ಡಿಸೈನರ್ ಬ್ಲೌಸ್ ಪೀಸಸ್. ಫುಲ್ಲು ಕವರ್ ಮಾಡಲಿಕ್ಕೆ ಆಗ್ತಿದ್ರು, ಆದಷ್ಟು ವೀಡಿಯೋಸ್ ಮಾಡಿದ್ದೀನಿ. ನೆಕ್ಸ್ಟು ನೀವು ಇವಾಗ ಇದು ನೋಡ್ತಾ ಇರೋದು ಕಾಟನ್ ಫ್ಯಾನ್ಸಿ ಸ್ಯಾರೀಸ್. ಹಾಗೆ ಇಲ್ಲಿ ಡಾಲ್ಗೆ ಉಡ್ಸಿರುವಂಥದ್ದು ಎಲ್ಲನೂ 10,000 ಎಬೋ ಇರುವಂತಹ ಸಿಲ್ಕ್ ಸ್ಯಾರೀಸ್. ನೆಕ್ಸ್ಟು ಈ ಕಡೆ ಬಂದರೆ ಫಸ್ಟ್ ಫ್ಲೋರಲ್ಲಿ ಫುಲ್ ಎಲ್ಲ ಸಲ್ವಾರ್ ಕಲೆಕ್ಷನ್ಸ್ ವಿತ್ ಪ್ರೈಸ್. ಇದು 500 to 1000 ನೋಡಿ. ಈ ಥರ ಒಂದೊಂದು ರೇಂಜ್ ಪ್ರೈಸಿಂದು ಒಂದೊಂದು ಕಡೆ ಇಟ್ಟಿದ್ರು. ತುಂಬಾ ಕಲೆಕ್ಷನ್ಸ್ ಇತ್ತು. ಗೌನ್ಸ್, ಲೆಹಂಗಾ ಎಲ್ಲ ಥರ ಕಲೆಕ್ಷನ್ಸು ಅವೈಲೇಬಲ್ ಇತ್ತು. ಇಲ್ಲಿ ನೀವು ನೋಡ್ತಾ ಇರೋದು ಎಲ್ಲ ನೈಟೀಸ್ ಕಲೆಕ್ಷನ್ಸು. ಇಲ್ಲಿರುವಂಥ ಎಲ್ಲ ನೈಟೀಸು ಬ್ರ್ಯಾಂಡೆಡ್ ನೈಟೀಸ್. ಡಿಫ್ರೆಂಟ್ ಮೆಟೀರಿಯಲ್ಸ್, ಯಾವ ಥರ ಮೆಟೀರಿಯಲ್ ಬೇಕು ನಿಮಗೆ, ಕಾಟನ್, ಬನಿಯನ್, ಆ ಥರ ಸ್ಯಾಟಿನ್, ಎಲ್ಲ ಥರ ವೆರೈಟಿ ನೈಟೀಸ್ ಇದೆ. ಹಾಗೆ ಇದೆಲ್ಲ ಕುರ್ತೀಸ್, ಅಂದರೆ ಮೆಟರ್ನಿಟಿ ಕುರ್ತೀಸು ಇದೆ, ಮತ್ತು ನಾರ್ಮಲ್ ವೇರ್ ಕುರ್ತೀಸು ಇದೆ. ಎಲ್ಲನೂ ನಿಮಗೆ 400, 500 ಆ ರೇಂಜಲ್ಲಿ ಇರುವಂಥದ್ದು. ಇಲ್ಲಿ ನೀವು ನೋಡ್ಬೋದು ರೆಡಿಮೇಡ್ ಬ್ಲೌಸು. ತುಂಬ ಡಿಸೈನರ್ ರೆಡಿಮೇಡ್ ಬ್ಲೌಸ್ ಇದೆ, ಮತ್ತು ನಾರ್ಮಲ್ ಬ್ಲೌಸಸ್ಸು ಸಹ ಇದೆ. ಸ್ಯಾರೀಸ್ ಅಂತೂ ಒಂದೇ ಡಿಸೈನಲ್ಲಿ ಸ್ವಲ್ಪ ಸ್ವಲ್ಪ ಚೇಂಜಲ್ಲಿ ತುಂಬಾ ವೆರೈಟಿ ಇದೆ. ಡೈಲಿ ಯೂಸ್ ಸಿಂಥೆಟಿಕ್ ಸ್ಯಾರಿ, ಮತ್ತು ಕೇರಳ ಸ್ಟೈಲ್ಗೆ ಡಿಸೈನರ್ ಸ್ಯಾರೀಸು, ಎಲ್ಲ ಥರ ಸ್ಯಾರೀಸ್ ಕೂಡ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಸಾಫ್ಟ್ ಸಿಲ್ಕ್ ಸ್ಯಾರೀಸು. ಜಸ್ಟ್ 700, 800 ಆ ರೇಂಜಲ್ಲಿರೋದು. ತುಂಬಾ ಕಲೆಕ್ಷನ್ಸ್ ಇದೆ, ಮತ್ತು ಕಲರ್ ಕಾಂಬಿನೇಷನ್ನು ಅಷ್ಟೇ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ನಲ್ಲಿ ಇದೆ. ಇನ್ನು ಏನಾದರೂ ಮದುವೆ ಫಂಕ್ಷನ್ಸ್ ಈ ಥರ ಏನಾದರೂ ಇದ್ದರೆ ಕೊಡಲಿಕ್ಕೆ ಈ ಥರ ಸ್ಯಾರೀಸು ತುಂಬಾ ಚೆನ್ನಾಗಿರುತ್ತೆ. ಕಡಿಮೆ ಬೆಲೆಗೆ ಗ್ರ್ಯಾಂಡಾಗಿ ರೇಷ್ಮೆ ಸೀರೆಗಳ ಥರನೇ ಕಾಣಿಸುತ್ತೆ. ಹಾಗೆ ಬೇರೆ ಬೇರೆ ಸ್ಯಾರೀಸ್ ನೋಡಿಕೊಂಡು ಹಾಗೆ ಮುಂದಕ್ಕೆ ಬಂದ್ವಿ. ಇದು ಒಂದು ಥರ ಡಿಸೈನರ್ ಸ್ಯಾರಿ ನೋಡಿ, ಇದು ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು ಬರೀ 649 ರೂಪಾಯಿ. ಇದು ತುಂಬಾ ಚೆನ್ನಾಗಿದೆ. ಇದರಲ್ಲಂತೂ ತುಂಬಾ ಕಲೆಕ್ಷನ್ಸ್ ಇದೆ. ಒಂದು 50-100 ರುಪೀಸ್ ಡಿಫ್ರೆನ್ಸಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ. ಕೆಲವೊಂದು 700 ರೂಪಾಯಿ, 800 ರೂಪಾಯಿ, 750, 850 ಆ ರೀತಿಯ ಪ್ರೈಸಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ. ಇನ್ನು ಇಲ್ಲಿ ನೀವು ನೋಡ್ತಾ ಇರೋದು ಇದು 2000 ರುಪೀಸ್ ಸ್ಯಾರಿ. ತುಂಬಾ ಸಾಫ್ಟಾಗಿ, ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಕೂಡ. ಕ್ರೀಮ್ ವಿತ್ ಪಿಂಕ್ ಕಾಂಬಿನೇಷನ್ನಲ್ಲಿ ಇದೆ ಇದು. ಇನ್ನು ಫಸ್ಟ್ ಫ್ಲೋರ್ನಲ್ಲೇ ನಿಮಗೆ ಟವಲ್ಲು, ಬೆಡ್ಶೀಟು, ಬೆಡ್ ಸ್ಪ್ರೆಡ್ಡು, ಕರ್ಟನು, ಮ್ಯಾಟ್ಸು, ಅಬ್ಬಬ್ಬಾ ಎಲ್ಲನೂ ಅವೈಲೇಬಲ್ ಇದೆ. ನೋಡಿ, ನಾನು ಲೈಟಾಗಿ ಒಂದು ವಿಡಿಯೋ ಹಾಗೆ ತಗೊಂಡಿದ್ದೀನಿ. ಫುಲ್ಲು ಹತ್ತಿರದಿಂದ ಈಗ ಪ್ರತಿಯೊಂದು ತೆಗಿತಾ ಕೂತ್ರೆ ನನಗೆ ಎಷ್ಟು ಹೊತ್ತಾದರೂ ತೆಗಿತಾನೆ ಇರಬೇಕು. ಸೊ ಎಲ್ಲನೂ ಝೂಮಾಗಿ ತೆಗೆದಿಲ್ಲ, ಆದಷ್ಟು ಕೆಲವೊಂದು ಐಟಮ್ಸ್ನ ತೆಗೆದಿದ್ದೀನಿ. ಶ್ರೀಜು ಮಾತ್ರ ಈ ಸ್ಯಾರಿನ ಇಟ್ಕೊಂಡು ಇಡೀ ಫ್ಲೋರಲ್ಲೆಲ್ಲ ಓಡಾಡ್ತಾನೇ ಇದ್ಲು. ನೆಕ್ಸ್ಟ್ ನಾವು ಮಧ್ಯಾಹ್ನ 2 ಗಂಟೆ ಆಯಿತು ಅಂತ ಅಲ್ಲೇ ಪಕ್ಕದಲ್ಲಿದ್ದ A2Bಗೆ ಲಂಚ್ ಮುಗಿಸೋಣ ಅಂತ ಬಂದ್ವಿ. ಅಲ್ಲಿ ಊಟ ಮಾಡಿಕೊಂಡು ಮತ್ತೆ ಬಂದು ನಮ್ಮ ಶಾಪಿಂಗ್ ಕಂಟಿನ್ಯೂ ಮಾಡಿದ್ವಿ. ಊಟ ಮುಗಿಸ್ಬಿಟ್ಟು ನಾವು ಸೀದಾ 3rd ಫ್ಲೋರ್ಗೆ ಹೋದ್ವಿ. ಅಲ್ಲಿ ನಿಮಗೆ ಬಾಯ್ಸ್ ರೆಡಿಮೇಡ್, ಗರ್ಲ್ಸ್ ರೆಡಿಮೇಡ್, ಇನ್ಫ್ಯಾಂಟ್ಸ್ ಕಲೆಕ್ಷನ್ಸ್, ವುಮೆನ್ಸ್ ಆ್ಯಂಡ್ ಕಿಡ್ಸ್ ವಿಂಟರ್ ಕಲೆಕ್ಷನ್ಸ್, ಕಿಡ್ಸ್ ಫುಟ್ವೇರ್, ಮತ್ತು ಫ್ಯಾಷನ್ ಆಕ್ಸೆಸರೀಸ್, ಮತ್ತು ಟಾಯ್ಸ್ ಕೂಡ ನಿಮಗೆ ಅವೈಲೇಬಲ್ ಇದೆ. ಇಲ್ಲಿ ನಾವು ಶ್ರೀಜುಗೆ ಡ್ರೆಸ್ ಪರ್ಚೇಸ್ ಮಾಡಬೇಕಂತ ಬಂದ್ವಿ. ಕಿಡ್ಸ್ ಕಲೆಕ್ಷನ್ಸಲ್ಲೂ ಅಷ್ಟೇ ತುಂಬಾ ವೆರೈಟಿ ಇದೆ. ಸ್ಕರ್ಟ್, ಫ್ರಾಕ್, ಮತ್ತು ಗೌನ್ಸ್, ಟ್ರೆಡಿಷ್ನಲ್ ವೇರ್, ಜೀನ್ಸ್ ಪ್ಯಾಂಟ್ಸ್, ಮತ್ತು ಡೈಲಿ ವೇರ್ಸ್ ಎಲ್ಲ ಇದೆ. ನಾವೊಂದು ಕೆಲವೊಂದು ಡ್ರೆಸ್ನ ಟ್ರಯಲ್ ಕೂಡ ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು.
ಆಮೇಲೆ ಈ ಕಡೆ ಬಂದರೆ ನಿಮಗೆ ಕಿಡ್ಸ್ ವಾಚಸ್ ಕೂಡ ಅವೈಲೇಬಲ್ ಇದೆ. ಶ್ರೀಜು ಅಂತೂ ಅಲ್ಲೇ ಹೋಗಿ ನಿಂತ್ಬಿಟ್ಲು, ನನಗೆ ವಾಚ್ ಬೇಕೇ ಬೇಕು ಅಂತ ಹೇಳಿಬಿಟ್ಟು. ಸೊ ಆಮೇಲೆ ಹೇಗೋ ಸಮಾಧಾನ ಮಾಡಿ ಕರ್ಕೊಂಡು ಬಂದ್ವಿ. ಇದೆಲ್ಲ ಬಾಯ್ಸ್ ಕಲೆಕ್ಷನ್ಸ್, ಇಲ್ಲಿ ನಾವು ಜಾಸ್ತಿ ಏನು ನೋಡೋಕ್ಕೆ ಹೋಗಿಲ್ಲ. ಏನೊಂದು ಒಳ್ಳೆ ವಿಷಯ ಅಂತಂದರೆ, ನಾವು ಯಾವ್ಯಾವ ಫ್ಲೋರಲ್ಲಿ ಏನೇನು ಪರ್ಚೇಸ್ ಮಾಡ್ತೀವೋ ಅಲ್ಲಲ್ಲೇ ಬಿಲ್ ಮಾಡಿಬಿಡ್ತಾರೆ. ಎಲ್ಲನೂ ತೊಗೊಂಡು ಒಂದೇ ಫ್ಲೋರಿಗೆ ಬಂದು ಕ್ಯೂನಲ್ಲಿ ನಿಂತ್ಕೊಂಡು ಬಿಲ್ ಮಾಡೋ ನೆಸೆಸಿಟಿ ಏನೂ ಇಲ್ಲ. ಅಲ್ಲೇ ಪರ್ಚೇಸ್ ಮಾಡಿ ಬಿಲ್ ಮಾಡಿ ಈ ರೀತಿ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ನಾವು ಬಿಲ್ ತೋರಿಸಿದ್ರೆ ಆ ಪ್ಯಾಕು ಗ್ರೌಂಡ್ ಫ್ಲೋರ್ಗೆ ಕಳಿಸ್ತಾರೆ ಫೈನಲ್ ಆಗಿ. ಅದನ್ನು ನಾವು ತೊಗೊಂಡು ಬರ್ಬೋದು. ನೆಕ್ಸ್ಟ್ ನಾವು ನ್ಯಾಚುರಲ್ ಮ್ಯಾಟ್ ಬೆಡ್ನ ನೋಡಿದ್ವಿ. ಅದು ಅಷ್ಟೇ ನಿಮಗೆ ಡಿಫ್ರೆಂಟ್ ಸೈಜಲ್ಲಿ ಅವೈಲೇಬಲ್ ಇದೆ. ಸಿಂಗಲ್, ಡಬಲ್, ಮೀಡಿಯಮ್ ಆ ಥರ ಡಿಫ್ರೆಂಟ್ ಸೈಜಲ್ಲಿ ಅವೈಲೇಬಲ್ ಇದೆ. ಮತ್ತು ಮೆಟೀರಿಯಲ್ಲು ಅಷ್ಟೇ, ಇದು ಸ್ವಲ್ಪ ಸೆಕೆ ಆಗುವಂಥ ಮೆಟೀರಿಯಲ್ಲು, ಸ್ಯಾಟಿನ್ ಥರ ಇದೆ. ಸೊ ಕಾಟನ್ ಕೂಡ ಅವೈಲೇಬಲ್ ಇದೆ. ಅದೂ ತುಂಬಾ ಚೆನ್ನಾಗಿದೆ. ನಿಮಗೆ ಎಲ್ಲ ಥರ ಸೈಜಸ್ ಕೂಡ ಅವೈಲೇಬಲ್ ಇದೆ. ಇಲ್ಲಿ ಡ್ರೆಸ್ಸಸ್ ಮೆಟೀರಿಯಲ್ಸ್ ಕೂಡ ಅವೈಲೇಬಲ್ ಇದೆ. ಇದೆಲ್ಲ ಇರೋದು ನಿಮಗೆ ಸೆಕೆಂಡ್ ಫ್ಲೋರ್‌ನಲ್ಲಿ. ಸೆಕೆಂಡ್ ಫ್ಲೋರ್‌ನಲ್ಲಿ ನಿಮಗೆ ಸ್ಯಾರೀಸ್ ಕಲೆಕ್ಷನ್, ಡ್ರೆಸ್ ಮೆಟೀರಿಯಲ್, ಸಲ್ವಾರ್ ಮೆಟೀರಿಯಲ್, ಮ್ಯಾಚಿಂಗ್ ಬ್ಲೌಸ್, ಹೋಮ್ ಫರ್ನಿಷಿಂಗ್, ವುಮೆನ್ಸ್ ಫುಟ್‌ವೇರ್, ವುಮೆನ್ಸ್ ಇನ್ನರ್ ಗಾರ್ಮೆಂಟ್ಸ್, ಫ್ಯಾಷನ್ ಆಕ್ಸೆಸರೀಸ್ ಎಲ್ಲನೂ ಅವೈಲೇಬಲ್ ಇದೆ. ಇದು ಗ್ರೌಂಡ್ ಫ್ಲೋರಲ್ಲಿ. ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ವುಮೆನ್ಸ್ ಕುರ್ತೀಸ್, ಟಾಪ್, ಸ್ಕರ್ಟ್ಸ್, ಜೀನ್ಸ್ ಮತ್ತು ವುಮೆನ್ಸ್ ಬ್ರ್ಯಾಂಡೆಡ್ ಕಲೆಕ್ಷನ್ಸ್ ಮತ್ತು ವುಮೆನ್ಸ್ ಇನ್ನರ್ ವೇರ್ಸ್, ಹಾಗೆ ನೈಟೀಸ್ ಕಲೆಕ್ಷನ್ ಕೂಡ ಅವೈಲೇಬಲ್ ಇದೆ. ಇಲ್ಲಿ ನೀವು ನೋಡ್ತಾ ಇರೋದು 275 ಮತ್ತು 325 ಈ ರೇಂಜಲ್ಲಿ ನಿಮಗೆ ನೈಟೀಸ್ ಕೂಡ ಅವೈಲೇಬಲ್ ಇದೆ. 500 ಎಬವ್ ನೈಟೀಸ್ಗೆ ನೀವು ಫಸ್ಟ್ ಫ್ಲೋರ್ಗೆ ಹೋಗಬೇಕು. ಏನು ತಗೊಂಡೆ? ಕಾಪಿಟಾ? ಹೌದಾ? ಆಲ್ರೆಡಿ ಎಲ್ಲ ಫ್ಲೋರಲ್ಲಿ ನಾವು ಬಿಲ್ಲಿಂಗ್ ಮಾಡಿಟ್ಟಿದ್ದನ್ನ ಗ್ರೌಂಡ್ ಫ್ಲೋರಲ್ಲಿ ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಕೊಟ್ಟರು. ಎಲ್ಲ ನಮ್ಮ ಶಾಪಿಂಗ್ ಮುಗಿಯೋಷ್ಟರಲ್ಲಿ 5 o'clock ಆಗಿತ್ತು. ಇನ್ನು ನಿಮಗೆ ನಾನು 4th ಫ್ಲೋರಲ್ಲಿ ಮೆನ್ಸ್ ವೇರ್ ಇದೆ. ಅಲ್ಲಿ ನಾವು ಆ್ಯಕ್ಚುಲಿ ಹೋಗಲಿಲ್ಲ, ಹಾಗಾಗಿ ಯಾವುದೇ ವಿಡಿಯೋ ಮಾಡಿಲ್ಲ. ಮೆನ್ಸ್ ವೇರ್ ಕಲೆಕ್ಷನ್ಸ್ ಬೇಕಾದರೆ ನೀವು 4th ಫ್ಲೋರ್ಗೆ ವಿಸಿಟ್ ಮಾಡ್ಬೋದು. ಅಲ್ಲಿ ನಿಮಗೆ ಮೆನ್ಸ್ ರೆಡಿಮೇಡ್, ಬ್ರ್ಯಾಂಡೆಡ್ ಕಲೆಕ್ಷನ್ಸ್, ಮೆನ್ಸ್ ಎಥ್ನಿಕ್, ಧೋತೀಸ್, ಶರ್ಟ್ಸ್, ಶೂಟಿಂಗ್ಸ್ ಎಲ್ಲ ಥರದ್ದು ಅವೈಲೇಬಲ್ ಇದೆ. ಶಾಪಿಂಗ್ ಮುಗಿಸ್ಬಿಟ್ಟು ಹಾಗೆ ಹೊರಗಡೆ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ. ಅಲ್ಲೇ ಪಾಪ್‌ಕಾರ್ನ್, ಸ್ವೀಟ್ ಕಾರ್ನ್, ಐಸ್ ಕ್ರೀಮ್ ಎಲ್ಲನೂ ಮಾಡ್ತಾ ಇರ್ತಾರೆ. ಸೊ ಅದನ್ನು ತಗೊಂಡು ಎಲ್ಲರೂ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ನಿಮಗೆ ಚೆನ್ನೈ ಸಿಲ್ಕ್ಸ್ ಜೊತೆಲೇ ಶ್ರೀಕುಮಾರನ್ ತಂಗ ಮಾಳಿಗೆ ಕೂಡ ಇದೆ. ನೀವು ಅಲ್ಲಿ ಜ್ಯುವೆಲರಿ ಕೂಡ ಪರ್ಚೇಸ್ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಬೆಳಿಗ್ಗೆ ನಾವು ಮನೆಯಿಂದ ಹೊರಟಿದ್ದು 11 ಗಂಟೆಗೆ. ಇವಾಗ ಆಲ್ಮೋಸ್ಟ್ 5:15 ಆಗಿದೆ. ನಾವಿಲ್ಲಿ ರೀಚ್ ಆಗ್ತಾ 1 ಗಂಟೆ ಆಗಿತ್ತು. 1 ಗಂಟೆ ಮೇಲೆ ನಾವು ಮಧ್ಯ ಒಂದು ಹಾಫ್ ಆನ್ ಅವರ್ ಊಟ ಬ್ರೇಕ್ ತಗೊಂಡ್ವಿ. ಅಲ್ಲಿಂದ ಇಲ್ಲಿವರೆಗೆ ಫುಲ್ ಶಾಪಿಂಗ್ ಮಾಡ್ತಾನೆ ಇದ್ವಿ. ನೋಡಿದ್ರಲ್ಲ, ನಾನು ಫುಲ್ಲು ಡೀಟೇಲ್ ಆಗಿ ವಿಡಿಯೋ ಮಾಡಲಿಲ್ಲ ಒಳಗಡೆ, ಬಟ್ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ. ಸೊ ಏನೇನು ಕಲೆಕ್ಷನ್ಸ್ ಇದೆ, ಪ್ರೈಸಸ್ ಏನಿದೆ ಎಲ್ಲ ನಿಮಗೆ ಗೊತ್ತಾಗಿರುತ್ತೆ ಅಂದ್ಕೊಳ್ತೀನಿ. ಮತ್ತು ಇನ್ನೊಂದು ಏನಂದರೆ, ಇಲ್ಲೇ ನಿಮಗೆ ಪಕ್ಕದಲ್ಲಿ ಶ್ರೀಕುಮಾರನ್ ತಂಗ ಮಾಳಿಗೆ ಕೂಡ ಇಲ್ಲೇ ಪಕ್ಕದಲ್ಲಿದೆ. ಸೊ ಈಗ ಮದುವೆ ಜವಳಿ ಆ ಥರ ಎಲ್ಲ ಬಂದರೆ ನೀವು ಆ ಕಡೆ ಏನು ಸ್ಯಾರೀಸು, ಏನೇನು ಡ್ರೆಸ್ ಎಲ್ಲ ತಗೊಂಡು ಈ ಕಡೆ ಪಕ್ಕದಲ್ಲಿ ಗೋಲ್ಡ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಒಟ್ಟಿಗೆ ಎಲ್ಲ ಶಾಪಿಂಗ್ಸ್ ಮಾಡಿಬಿಟ್ಟು ಒಟ್ಟಿಗೆ ಹೋಗ್ಬೋದು. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ. ಅಲ್ಲಿವರೆಗೆ ಬಾಯ್.